ಕೆಲವು ಗುತ್ತಿಗೆದಾರರು ಕೆಲವು ಶಾಸಕರುಗಳು ನೇರವಾಗಿ ಕಮಿಷನ್ ಕೇಳ್ತಾ ಇದ್ದಾರೆ. ಯಾರಿದ್ದಾರೆ ಅವ್ರು ಕೊಡ್ಲಿ, ಹೆಸರು ಕೊಡ್ಲಿ. ಯಾರು ಪ್ರಿಯಾಂಕರ್ಗೆ ತಗೊಂತಾ ಇದಾರ, ಬೇರೆಯವ್ರು ತಗೊಂತಾ ಇದಾರೆ ಹೇಳಿದ್ರೆ ನಾವು ಮಾಡ್ಬೋದು. ಈಗ ಏನು, ಈಗ ಕುಮಾರಸ್ವಾಮಿ ಅವ್ರು ಬರ್ತಾರೆ ಡೆಲ್ಲಿಯಿಂದ 60% ಸರ್ಕಾರ ಅಂತಾರೆ, BJP ಅವ್ರು ಬರ್ತಾರೆ 70% ಸರ್ಕಾರ ಅಂತಾರೆ. ಯಾರಿಂದ ಎಲ್ಲಿಂದ ಆಗ್ತಾರೆ ಅದು? ಇವತ್ತು KNX-ನಲ್ಲಿ ಇದು ನಡೀತಾ ಇದೆ ಅಂದರೆ ಅಶ್ವಥ್ ನಾರಾಯಣ ಅವ್ರಿಗೆ ತಾನೇ ಕೇಳಬೇಕು ನೀವು. ಏನು ಸರ್ ನಿಮ್ಮ ಟೈಮ್ನಲ್ಲಿ 300-400 ಕೋಟಿ ರೂಪಾಯಿ ಇದೆ, ಆಡಿಟ್ ಅಬ್ಜೆಕ್ಷನ್ ಆಗಿದೆ, ಏನಂತೀರಾ ಇದಕ್ಕೆ ಅಂತ? ಇಲ್ಲ, BJP ಮಾಡಿದ್ಗೂ ಪ್ರಿಯಾಂಕರ್ಗೇನೆ ಉತ್ತರ ಕೊಡಬೇಕು. ಅವ್ರು ಸಾಲ ತಗೊಂಡು ತುಪ್ಪ ತಿಂದಿದ್ದಾರೆ, ಅದಕ್ಕೂ ನಾನೇ ಉತ್ತರ ಕೊಡಬೇಕು. ಇದೆಂತ ನ್ಯಾಯ? ನೋಡಿ, ಐ ವಿಲ್ ನಾಟ್ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಎಲೆಕ್ಷನ್ ಬರ್ತಾ ಇದೆ ಅಂದ್ಬಿಟ್ಟು 2,09,000 ಕೋಟಿ ರೂಪಾಯಿ ನೀವು ಟೆಂಡರ್ಗಳು ಕರಿತೀರಾ ಅಂದ್ಬಿಟ್ರೆ ಯಾವುದೇ ದುಡ್ಡಿರಲಾರ್ದೆ ಯಾರು ಜವಾಬ್ದಾರಿ ಇರಿ ಅದಕ್ಕೆ? ನಮ್ಮ ಸರ್ಕಾರದಲ್ಲಿ ಆಗಿರೋದು. ನಾವು ಎಲ್ಲರಿಗೂ ಒಳ್ಳೇದಾಗಬೇಕಂತ ಅವ್ರ ಬಿಲ್ಗಳನ್ನು ಪಾವತಿ ಮಾಡಿಸ್ತಾ ಇದ್ದೀವಿ. ನಿಮಗೆ ತಮ್ಮ ಮಾಹಿತಿಗೆ ಕೇಂದ್ರ ಸರ್ಕಾರದಿಂದನೂ ಏನು ನಮ್ಗೆ ಸಹಾಯ ಸಿಗ್ತಾ ಇಲ್ಲ. ಉದಾಹರಣೆಗೆ JJM-ನಲ್ಲೇ 1,500 ಕೋಟಿ ರೂಪಾಯಿ ನಮ್ಗೆ ಕೊಡಬೇಕಾಗಿರೋದನ್ನು 500 ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿರೋದು. ನಾವು ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ನಮ್ಮ ಬೊಗ್ಗಸೆಯಿಂದ ನಾವು ಕೊಡ್ತಾ ಇರೋದು ಇಲ್ಲಿ ದುಡ್ಡು. 2,500 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಇವೆಲ್ಲ ಹೇಳ್ತಾರ BJP ಅವರು? ನೋಡಿ, ಎಲ್ಲಿ ಅವ್ರು ಯಾವ ಇಲಾಖೆ ಅಥವಾ ಯಾವ ಒಂದು ಪ್ರಕರಣ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. KKRDBದಲ್ಲೇ ಹಿಂಗೆ. ಈಗ KKRDB ಅಂದ್ರೂ ಕೂಡ ಸರ್ ಅಲ್ಲಿ 41 ಕ್ಷೇತ್ರಗಳು ಬರ್ತವೆ. ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆ, ಯಾವ ಇದ್ರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಗೊತ್ತು. ಈಗ ನೀವು ಕೇಳಿದ್ರಿ ಪಾರದರ್ಶಕವಾಗಿ ನಾವು ನಡೆಸಬೇಕು ಅಂತ. ಇದೇ KKRDB ಹಣದಲ್ಲಿ KRID ಅಲ್ಲಿಗೆ ಪ್ರಿಂಟರ್ಗಳ ಖರೀದಿ ಮಾಡ್ಲಿಕ್ಕೆ ಕೊಟ್ಟಿದ್ರು. ನಾವು ಇಲ್ಲ, ನಾವು ಇಂಜಿನಿಯರಿಂಗ್ ವಿಂಗಪ್ಪ, ನಾವು ಮಾಡೋದಿಲ್ಲ ಅಂತ ವಾಪಸ್ ಕೊಟ್ಟಿದ್ದೀವಿ ನಾವು. ನೋಡಿ, ಅಲ್ಲಿ 40% ಆರೋಪ ಮಾಡಿದ್ರಿ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಬಿಲ್ ಪಾವತಿ ಆಗ್ತಾ ಇಲ್ಲ ಅಂತ ಇದೆ. ಇಲ್ಲ, ಅವ್ಯವಹಾರ ಎಲ್ಲಿದೆ ಅಂತ ಹೇಳಿದ್ರೆ ತನಿಖೆಗೆ ನಾವು ಒಪ್ತೀವಲ್ಲ. ಅಲ್ಲಂತೂ ಏನು ಮಾಡೋಕ್ಕೆ ರೆಡಿ ಇರಲಿಲ್ಲ ಅಲ್ಲ ಹಿಂದಿನ ಸರ್ಕಾರದಲ್ಲಿ. ಈ ಸರಿನೂ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಚಿವರಿರ್ಬೋದು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಇನ್ನೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಇದು ಇದೆ, ಏನು ಇದ್ರೂ ಕೂಡ ನೀವು ಅಲ್ಲಿ ಕೊಟ್ಟರೆ ವಿ ವಿಲ್ ಇನ್ವೆಸ್ಟಿಗೇಟ್ ಅಂತಾನೆ ನಾವು ಹೇಳಿದೀವಲ್ಲ. ಸಾರಿ ನೋಡಿ, ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ವಾ ಸರ್, ನಾನೇನು ಸ್ವಲ್ಪ ದಯವಿಟ್ಟು ನಾನು ಹೇಳೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಇದು ಗುತ್ತಿಗೆದಾರರದು ಫಸ್ಟ್ ಗ್ರೀವಿಯನ್ಸ್ ಏನಿದೆ ಅಂದರೆ, ಫಸ್ಟ್ ಸಮಸ್ಯೆ ಏನಿದೆ ಅಂದರೆ ನಮಗೆ ಬಿಲ್ ಪಾವತಿ ಆಗ್ತಾ ಇಲ್ಲ ಆನ್ ಟೈಮ್ ಅಂತ. ನಾವು ಅದಕ್ಕೆ ಹೇಳ್ತಾ ಇದ್ದೀವಲ್ಲ, 2,09,000 ಕೋಟಿ ರೂಪಾಯಿಯನ್ನು ಇವರು ಅನುಮೋದನೆ ಮಾಡಿದ್ದು ಯಾವ ಮಾನದಂಡದ ಮೇಲೆ? BJP ಅವರು ಅವ್ರ ಸಾಲವನ್ನು ನಾವು ತೀರಿಸ್ತಾ ಇದೀವಿ ಅಂತ ತಾನೇ ಹೇಳ್ತಾ ಇರೋದು. ನಾಳೆ ಎಷ್ಟಲ್ಲಿ ಟೈಮ್ ಕೊಡಿ, ಅಂಕಿಅಂಶಗಳನ್ನು ನಾವು ಬಿಡುಗಡೆ ಮಾಡ್ತೀವಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಅನುಮೋದನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಭಾಳ ಸ್ಪಷ್ಟವಾಗಿ ಒಂದು ಶ್ವೇತಪತ್ರ ಮೂಲಕ ಸದನದಲ್ಲೇ ಬಿಡುಗಡೆ ಮಾಡಿರೋದು. BJP ಅವ್ರು ನಿನ್ನೆ ನೋಡಿದೆ ಅವ್ರ ಸ್ಟೇಟ್ಮೆಂಟು. ಅವರಿಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ? ಅವ್ರು ಹೇಳ್ತಾ ಇರೋದು ನೀವು ಹಿಂದೆ ಕೊಟ್ಟಿರೋ ಸಾಲ ನಾವು ತೀರಿಸಿಲ್ವ ಅಂತ. ಸ್ವಾಮಿ, ಯಾವುದೇ ಸರ್ಕಾರ ಇದ್ರೂ ನಿರಂತರವಾಗಿ ಮಾಡ್ತಾ ಇರ್ತದೆ. ಇಷ್ಟು ಯಾರೂ ಮಾಡಿಲ್ಲ. 2,00,000 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಯಾವ ಮಾನದಂಡದ ಮೇಲೆ ನೀವು ಅಪ್ರೂವ್ ಮಾಡಿದ್ವಿ? ಹಿಂದಿನ ಯಾವ ಸರ್ಕಾರ ಮಾಡಿದೆ ತೋರಿಸ್ಬಿಡ್ಲಿ. ಇವರು ಭ್ರಷ್ಟಾಚಾರ ಮಾಡ್ಲಿಕ್ಕಂತ ಇವೆಲ್ಲ ಮಾಡಿರೋದು. ಯಾವ್ದ್ಯಾವ್ದು ಕಾಮಗಾರಿ ಮುಗ್ದಿದೆ ಅದಕ್ಕೆ ನಾವು ಮಾಡ್ತಾ ಇದೀವಿ, ಪೇಮೆಂಟ್ಗಳು ಮಾಡ್ತಾ ಇದೀವಿ. ನೋಡಿ, ನಾನು ಬಹಳ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ಅಬ್ಜೆಕ್ಷನ್ ಮಾಡಿರೋದು. ಈಗ ಅದನ್ನು ನೀವು ತನಿಖೆ ಮಾಡಬೇಡಿ, ನಮ್ಗೆ ಹಂಗೆ ಪಾವತಿ ಮಾಡಬೇಕು ಅಂದರೆ ಯಾವ ಮಾನದಂಡದಲ್ಲಿ ನಾವು ಕೊಡಬೇಕು, ಯಾವ ಕಾನೂನು ಅಡಿನಲ್ಲಿ ಕೊಡಬೇಕು, ನೀವು ನಮಗೆ ಗೈಡ್ ಮಾಡಿದ್ರೆ ಅದನ್ನು ಮಾಡ್ತೀನಿ. ಬಟ್ ಹಿಂಗೆ ಪದೇ ಪದೇ ನಮ್ಮ ಹೆಸರು ತರೋದು, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ ನಂದು ಮನವಿ ಅವರಿಗೆ. ಸರಿ, ಸಚಿನ್ ಪಂಚಾಲ್ ಕೇಸಲ್ಲಿ CID ಅವರು ತಮ್ಮ ಹೇಳಿಕೆಯನ್ನು ದಾಖಲಿಸ್ಕೊತಾರೆ ಅಂತ ನಾವು ಯಾಕ್ರಿ, ನನಗೆ ಯಾಕೆ ನಾನೇನು ಅಕ್ಯೂಸ್ಡ್ ಇದ್ದೀನ? ಯಾರು ಹೇಳ್ತಾ ಇರೋದು? ಇದು BJP ಅವರ ಕಾನೂನು ಅನ್ನೋದು ಏನಾದ್ರು ಇರ್ತದೆ. ನಮಗೆ ಯಾಕ್ರಿ ಸಂಪರ್ಕ ಮಾಡ್ತಾರೆ? ನನಗೆ ಅದಕ್ಕೆ ಏನು ಸಂಬಂಧ ಇದೆ?
ತಾವಿರ್ಬೋದು BJP ಇರ್ಬೋದು ಸ್ವಲ್ಪ ಕಾನೂನ ಅರಿವಿಟ್ಕೊಂಡು ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದ್ರಿ. ಇಲ್ಲ ನೀವು CID ತನಿಖೆ ಮಾಡ್ತಾರೆ, CBI ವಿಚಾರಣೆ ಕರೆದಿದ್ದಾರೆ, ಯಾವ ಮಾನದಂಡದ ಮೇಲೆ ಕರೀತಾರೆ? ಕಾನೂನು ಅಂತ ಇದೆ, ಸಂವಿಧಾನ ಅಂತಿದೆ. ಹೌ ಕ್ಯಾನ್ ಎನಿಬಡಿ ಡೂ ದ್ಯಾಟ್?